RCB ಕಪ್ ಹೊಡಿತಾರೆ ಈ ಸಲ. ಸಂಜು ಇದ್ದಾನೆ, ಗೀತಾ ಇದ್ದಾಳೆ ಅಷ್ಟೇ. ಟೈಟ್ಲ್ ಮಾತ್ರ ಇಟ್ಕೊಂಡಿದ್ದೀನಿ. ಸಂಜು ಗೀತಾ ಮತ್ತೆ ಜೊತೆಗೆ ಒಂದ್ ಸಂಜುಗೆ ಎರಡೆರಡು ಗೀತ ಆಗ್ಬಹುದು. ಆಗ್ಬೋದು. ಇಲ್ಲಿ ಇದ್ರಲ್ಲೂ ಅಳ್ಬೇಕಾ ಬಂದು? ಅದೊಂದು ಈಗ ಹೇಳಲ್ಲ. ಸಿನಿಮಾದಲ್ಲಿ ಒಳ್ಳೆ ಭಾವನೆ ಇದೆ, ಮನೆಯಲ್ಲೂ ಭಾವನಾ ಇದ್ದಾಳೆ. ನಿಮಗೂ ಒಳ್ಳೆ ಸಂಭಾವನೆ ಇದೆ. ಈಗ KGF ಸಿನಿಮಾಗೆ ಬರೀ ಪ್ರಮೋಷನಲ್ ಆಕ್ಟಿವಿಟೀಸ್ಗೆ 55 ಕೋಟಿ ಆಗಿತ್ತಂತೆ. ಹಾಯ್ ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಇವತ್ತೊಬ್ರು ವಿಶೇಷ ವ್ಯಕ್ತಿ, ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರಿ. ಇಂತಿ ನಮ್ಮ ಪ್ರೀತಿಯ ಕಿಟಿ ಅಣ್ಣ ನಮ್ಮ ಆಫೀಸಿಗೆ ಬಂದಿದ್ದಾರೆ. ಮಾತಾಡಿಸ್ತಾ ಹೋಗೋಣ. ಅವ್ರ ಸಿನಿಮಾ 6ನೇ ತಾರೀಕು ರಿಲೀಸ್ ಇದೆ. ಸೊ ಆ ಸಿನಿಮಾ ಬಗ್ಗೆ ಒಂದಿಷ್ಟು ಮಾತಾಡಿಕೊಂಡು ಒಂದಿಷ್ಟು ಹಠ ಹೊಡೆಯೋಣ. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. RCB ಕಪ್ ಹೊಡಿತಾರೆ ಈ ಸಲ. ಹಂಗೆ ಇದೆ ಸಿಚುವೇಶನ್, ನೋಡೋಣ. ನಿಮ್ಮ ಫೇವ್ರೆಟ್ ಟೀಮ್ ಯಾವ್ದಣ್ಣ? RCB ಇದೆ ನೋಡಿ, ಹತ್ರ ಹಾಕೊಂಡ್ಬಂದವ್ರೆ. ಅಲ್ಲ, ಒಂದು 5-6 ಮದುವೆ ಆಗಿದ್ರೆ ಯಾವ ಹೆಂಡತಿ ಇಷ್ಟ ಅಂತ ಕೇಳ್ಬೋದು. ಒಂದೇ ಒಪ್ಕೊಳ್ಳೇಬೇಕು, ಇದಿಲ್ಲ ನಮ್ದು. ಈಗ ಒಂದ್ಸಲಿ ಈಗ 3ನೇ ತಾರೀಕು RCB ಕಪ್ ಗೆಲ್ಲುತ್ತೆ. 6ನೇ ತಾರೀಕು ಮತ್ತೆ ಥಿಯೇಟರ್ ಬರ್ಬೇಕು ಎಲ್ರು. ಎಸ್, ಸಂಜು ವರ್ಸ್ ಗೀತಾ 2 ಇದೇ June 6 ರಿಲೀಸ್ ಆಗ್ತದೆ. ಕಾರಣಾಂತರಗಳಿಂದ, ಸುಮಾರು ತೊಂದರೆಗಳಿಂದ, ಒಂದು ಕೋರ್ಟಿಂದ ಸ್ಟೇ ಬಂದಿದ್ರಿಂದ ಸಿನಿಮಾ ನಿಲ್ಲಿಸ್ಬಿಟ್ವಿ. 3 ದಿನಗಳು ರನ್ ಮಾಡಿ ನಾವು ಟೆಸ್ಟ್ ರನ್ ಥರ ಮಾಡ್ಬಿಟ್ಟು ಅವರು ಹೈಕೋರ್ಟ್ ಕೊಟ್ಟೋಗೋ ಚಾನ್ಸಸ್ ಇತ್ತು, ಮತ್ತೆ ಸ್ಟೇ ತಂದ್ಬಿಡ್ತಾರೆ ಅಂತ. ಆ ಕಾರಣಕ್ಕೆ ನಾವು ಒಂದು 3 days ಟ್ರಯಲ್ ರನ್ ಥರ ಬಿಟ್ಬಿಟ್ಟು ವಾಪಸ್ ತೊಗೊಂಡ್ಬಿಟ್ವಿ. ನಮ್ದೊಂದು 21 ನಿಮಿಷದ ಫುಟೇಜು ಲ್ಯಾಬಲ್ಲಿತ್ತು. ಲ್ಯಾಬ್ ಮೇಲೂ ಸ್ಟೇ ತಂದಿದ್ರು. ಈಗ ಅದನ್ನ ಮತ್ತೆ ಆ್ಯಡ್ ಮಾಡಿ. ಓ, ಇನ್ನೂ ಆ್ಯಡ್ ಆಗಿದೆಯಾ? ಅಂದ್ರೆ ಇದು ರೀಸೆನ್ಸರೇ ಆಗಿದೆ. ರೀಸೆನ್ಸರ್ ಆಯ್ತು. ಇನ್ನು ನಾಳೆ ಸರ್ಟಿಫಿಕೇಟ್ ಬರುತ್ತೆ, 6th ರಿಲೀಸ್ ಆಗುತ್ತೆ. ಓಕೆ. ಸೊ ಸಂಜು ವೆಟ್ಸ್ ಗೀತಾ 1ಗೂ 2ಗೂ ಸಂಬಂಧ ಇದೆಯಾ? ವ್ಯತ್ಯಾಸ ಏನೂ ಇಲ್ಲ. ಹೌದಾ? ಸಂಪೂರ್ಣವಾಗಿ ಭಿನ್ನ. ಸಂಜು ಇದ್ದಾನೆ, ಗೀತಾ ಇದ್ದಾಳೆ ಅಷ್ಟೇ. ಟೈಟ್ಲ್ ಮಾತ್ರ ಇಟ್ಕೊಂಡಿದ್ದೀನಿ, ಯಾಕಂದ್ರೆ ಅದೊಂದು ತುಂಬಾ ಒಳ್ಳೆ ನಮಗೆ ಪಾಸಿಟಿವ್ ವೈಬ್ಸ್ ಕೊಟ್ಟಿದ್ದಂತ, ಸಕ್ಸಸ್ ಕೊಟ್ಟಿದ್ದಂತ ಟೈಟ್ಲು. ನನ್ನ ನಾಗಶೇಖರ್ ಕಾಂಬಿನೇಷನ್ ಆದ್ರಿಂದ ಅದೇ ಟೈಟ್ಲ್ ಇಟ್ಕೊಂಡು ಇನ್ನೊಂದು ಸಿನಿಮಾ ಮಾಡ್ತೀವಿ. ಬಟ್ ಆ ಗೀತಾ ಇಲ್ಲ, ಈಗ ಬೇರೆ ಗೀತಾ ಬಂದು. ಅಲ್ಲಿ ರಮ್ಯಾ ಇದ್ರು, ಇಲ್ಲಿ ರಚಿತಾ ಇದ್ದಾಳೆ. ಬಟ್ ಒಂದ್ ಸಂಜುಗೆ ಎರಡೆರಡು ಗೀತಾ ಆಗ್ಬಹುದು. ಇಲ್ಲಿ ಏನ್ ಬೇಕಾದ್ರೆ ಆಗ್ಬೋದು. ಸೊ ಅಂದ್ರೆ ಆ ಕಥೆಯ ಕಂಟಿನ್ಯೂಟಿನೋ, ಟ್ರ್ಯಾಕೋ ಆ ಥರದ್ದೆಲ್ಲ ಏನೂ ಇಲ್ಲ. ಸ್ಟೋರಿನೇ ಕಂಪ್ಲೀಟ್ಲಿ ಡಿಫ್ರೆಂಟ್. ಒಬ್ಬ ಶಿಡ್ಲಘಟ್ಟದಲ್ಲಿ ಸೈಕಲ್ ಇಟ್ಕೊಂಡು ಸೀರೆ ಮಾಡುವಂತ ಒಬ್ಬ ಹುಡುಗ, ಸೀರೆ ಮಾರ್ಕೊಂಡು. ಇದು ಬೇರೆ ಸಂಜು, ಬೇರೆ ಗೀತಾ. ಬೇರೆ ಸಂಜು, ಆ ಸಂಜು ಈ ಸಂಜು. ಅವನ ಬದುಕಿನಲ್ಲಿ ಗೀತಾ ಸಿಕ್ಕ ಮೇಲೆ, ಗೀತಾಗೂ ಅವನಿಗೂ ಪ್ರೀತಿ ಆದ್ಮೇಲೆ, ಅವಳನ್ನ ಮದುವೆ ಆದ್ಮೇಲೆ, ಅವ್ರ ತಂದೆಗೆ ಚಾಲೆಂಜ್ ಮಾಡ್ಕೊಂಡು, ಅವ್ರ ತಂದೆ ಇದ್ದ ಇಂಡಸ್ಟ್ರಿನಲ್ಲೇ ಇವ್ರು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುವಂತ ಒಂದು ಕತೆ. ಅದಕ್ಕೆ ಆ ಪ್ರೀತಿ, ಅವರ ಬಾಂಧವ್ಯ, ಒಬ್ರಿಗೊಬ್ಬರ ಮೇಲಿರೋ ನಂಬಿಕೆ, ಅವರು ಒಬ್ರಿಗೊಬ್ಬರು ಕೊಡೋ ಸಪೋರ್ಟ್, ಇದರಿಂದ ಅವರ ಬದುಕು ಎಷ್ಟು ಉನ್ನತವಾಗಿ ಹೋಗುತ್ತೆ ಅನ್ನೋದೇ ಕಥಾಹಂತರ. ನೀವು ಯಾರಾದ್ರೂ ಸಂಜು ಅನ್ನೋ ಹುಡುಗ ಗೀತಾ ಅನ್ನೋ ಹುಡುಗಿ ಲವ್ ಮಾಡ್ತಾ ಇದ್ರೆ ಹೇಳಿ. ಸಂಜು ವೆಟ್ಸ್ ಗೀತಾ 3ಗೆ ಸ್ಟೋರಿ ಬೇಕಿದೆ. ಯಾರು ಸಂಜು ಮತ್ತೆ ಗೀತಾ ಅಂತ ಲವ್ ಮಾಡ್ತಾ ಇದ್ರೆ ಆ ಸ್ಟೋರಿ ಹುಡುಕಿ. ನಾಗಶೇಖರ್ ಅಲ್ಲೇ ಇರ್ತಾರೆ, ಡೈರೆಕ್ಟ್ರು, ಹೀರೋ ಅವರೇ ಇರ್ತಾರೆ. ಗೀತಾ ಸಂಜು ಇದ್ದಾನೆ, ಗೀತನ್ ಹುಡುಕ್ಬೇಕು. ಗೀತಾ ಹೊಸ ಗೀತಾ ಬರ್ತಾ ಇರ್ತಾರೆ ಅಷ್ಟೇ. ಸೊ ಈ ಹಳೆ ಗೀತಾಗೂ ಹೊಸ ಗೀತಾಗೂ ವ್ಯತ್ಯಾಸ? ನಥಿಂಗ್, ಏನಿಲ್ಲ. ಎಂಥದ್ದು ಇಲ್ಲ. ರಮ್ಯಾ ಅವ್ರದೇ ರೀತಿಯಲ್ಲಿ ಒಂದು ಚಾಪ್ ಮುಡಿಸಿದವರು, ರಚಿತಾ ಅವ್ರದೇ ರೀತಿಯಲ್ಲಿ ಒಂದು ಚಾಪ್ ಮುಡಿಸಿದವರು. ಬಟ್ ಇಲ್ಲಿ ರಮ್ಯಾ ರಚಿತಾ ಕಾಣಿಸಲ್ಲ, ಇಬ್ರು ಗೀತಾ ಕಾಣಿಸ್ತಾರೆ. ಸೊ ಈ ಸಿನಿಮಾದಲ್ಲಿ ಅಂದ್ರೆ ನೀವು ಹೇಳಿದ್ರೆ ಅದೇ ಬೇರೆ ಕತೆ, ಇದೇ ಬೇರೆ ಕತೆ, ಎರಡಕ್ಕೆ ಸಂಬಂಧ ಇಲ್ಲ ಅಂತ. ಬಟ್ ನನಗೊಂದು ಕೀ ಫ್ಯಾಕ್ಟರ್ ಅಪ್ಪ, ಈ ಕಾರಣಕ್ಕೆ ಬರ್ರಪ್ಪ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ರಿ, ಇದಿದೆ ನಮ್ಮ ಸಿನಿಮಾಲಿ. ಒಂದು ಅದ್ಭುತವಾದ ಪ್ರೇಮ ಕಥೆ, ಹೃದಯ ಸ್ಪರ್ಶಿ ದೃಶ್ಯಗಳನ್ನ ನಾಗಶೇಖರ್ ಕಟ್ಟಿಕೊಟ್ಟಿದ್ದಾರೆ. ಅವ್ರು ಅದ್ರಲ್ಲಿ ಫೇಮಸ್ ಬಿಡಿ. ಕಣ್ಣಿಗೆ ತುಂಬಾ ಖುಷಿ ಪಡೋ ತರ ಒಂದಷ್ಟು ವಿಜುವಲ್ಸ್ನ ನಮ್ಮ ಸತ್ಯ ಹೆಗಡೆ ಅವರ ಮ್ಯಾಜಿಕಲ್ ಕ್ಯಾಮ್ರಾ ವರ್ಕ್ ಅಲ್ಲಿ ಅವ್ರು ತೋರಿಸಿದ್ದಾರೆ. ಚಂದ್ರಚೂಡ್ ಚಕ್ರವರ್ತಿ ಅವರು ತುಂಬಾ ಸೊಗಸಾದ ಸಂಭಾಷಣೆ ಬರೆದಿದ್ದಾರೆ. ಕವಿರಾಜ್ ಅವರು ಅದ್ಭುತವಾದ ಹಾಡುಗಳ ಸಾಹಿತ್ಯ ಬರೆದಿದ್ದಾರೆ. ಶ್ರೀಧರ್ ಸಂಭ್ರಮ್ ಮ್ಯೂಸಿಕ್ ಟೂ ಗುಡ್ ಆಗಿದೆ. ಒಂದು ಜನಪದ ಗೀತೆ ಬಳಸ್ಕೊಂಡಿದ್ದೀವಿ, ನಮ್ಮ ಲಕ್ಷ್ಮೀನಾರಾಯಣ ಭಟ್ರು ಬರೆದಿದ್ದು, ರತ್ನಮಾಲಾ ಪ್ರಕಾಶ್ ಅವರು ಹಾಡಿದ್ದೊಂದು ಹಾಡು.
ಆದ್ರೆ ಇಲ್ಲಿ ನಂದಿತಾ ಹಾಡಿದ್ದಾರೆ, ಸೋನು ನಿಗಮ್ ಹಾಡಿದ್ದಾರೆ, ಸಂಗೀತ ಹಾಡಿದ್ದಾರೆ, ಜಸಿ ಗಿಫ್ಟ್ ಹಾಡಿದ್ದಾರೆ, ಮಂಗ್ಲಿ ಹಾಡಿದ್ದಾರೆ. ತುಂಬಾನೇ ಭಿನ್ನವಾದ ಅರುಣ್ ಸಾಗರ್ ಅವರ ಆರ್ಟ್ ಡೈರೆಕ್ಷನ್ ಇದೆ. ಪ್ರತಿಯೊಬ್ರು ಅವ್ರವ್ರ ಕೆಲಸದಲ್ಲಿ ತುಂಬಾ ಸ್ಕಿಲ್ಡ್ ಆಗಿರೋದ್ರಿಂದ ಸಿನಿಮಾನು ಅಷ್ಟೇ ಪರಿಣಾಮಕಾರಿಯಾಗಿ ಬಂದಿದೆ. ಓಕೆ, ಎಲ್ಲಿ ಶೂಟ್ ಆಗಿದ್ದು ಅಂದ್ರೆ ಶಿಡ್ಲಘಟ್ಟ? ಮ್ಯಾಕ್ಸಿಮಮ್ ಒಂದು 60-65% ಸ್ವಿಟ್ಜರ್ಲೆಂಡ್ ಅಲ್ಲಿ ಮಾಡಿದೀವಿ, ಶಿಡ್ಲಘಟ್ಟಲ್ಲಿ ಮಾಡಿದೀವಿ, ಬೆಂಗಳೂರಲ್ಲಿ ಮಾಡಿದೀವಿ. ಎಲ್ಲಿಯ ಶಿಡ್ಲಘಟ್ಟ, ಎಲ್ಲಿಯ ಸ್ವಿಟ್ಜರ್ಲ್ಯಾಂಡ್? ಆ ಟ್ರಾವೆಲ್ಲೇ ನಮ್ಗೆ ಹೌದಾ? ಅಷ್ಟೊಂದು ಮಜಾ ಕೊಡೋದು. ಓಕೆ. ಹರಿಣಿ ಅವ್ರು ಇದ್ದಾರೆ, ತಬಲಾ ನಾಣಿ ಇದ್ದಾರೆ, ಸಂಪತ್ ಇದ್ದಾರೆ, ರಘುವಣ್ಣ ಇದ್ದಾರೆ, ಸಾಧು ಇದ್ದಾರೆ, ನಮ್ಮ ವಿನೋದ್ ಗೊಬ್ಬರಗಾಲ ಇದ್ದಾನೆ. ಒಂದು ಪ್ಯಾಕ್ಡ್ ಆಗಿರೋ ವಿಚಾರ, ಹಾಸ್ಯಭರಿತ ಪ್ರೇಮ ಕಥೆ, ಅದರೊಂದಿಗೆ ಒಂದು ನಂಬಿಕೆ, ವಿಶ್ವಾಸ, ಆತ್ಮೀಯತೆ, ತಂದೆ ಮಗಳ ಪ್ರೀತಿ, ಅಕ್ಕ ತಮ್ಮನ ಪ್ರೀತಿ, ಇದೆಲ್ಲವನ್ನು ತುಂಬಾ ಹದವಾಗಿ ಬೆರೆಸಿ ಒಂದು ಸಿನಿಮಾ ಮಾಡಿ. ಯೂಶಲಿ ಹೆಂಗಾಗುತ್ತೆ ಅಂತಂದ್ರೆ ನಾವು ಸಿನಿಮಾದ ವಿಚಾರವಾಗಿ ಮಾತಾಡ್ತೀವಿ ಅಂತ ಸೊ ಅದನ್ನ ಥಿಯೇಟರ್ಗೆ ಬಂದು ನೋಡಿ ಅನ್ನೋರೇ ಜಾಸ್ತಿ. ಸೊ ಆ ಮಧ್ಯದಲ್ಲಿ ನೀವು ಒಂದಿಷ್ಟು ಥ್ರೆಡ್ ಹೇಳ್ತಾ ಇದ್ರೆ ನೋಡಪ್ಪ ಹಿಂಗಿದೆ ಸಿನಿಮಾದಲ್ಲಿ ಅಲ್ಲದೆ ಇಂತ ಥಿಯೇಟರ್ಗೆ ಬಂದು ನೋಡಿ ಎಲ್ಲ ಅಲ್ಲ, ನಾವು ಸುಮಾರು ಜನ ಕೇಳ್ತೀವಿ ಸರ್ ಒಂದು ಏನಿದೆ ಸಿನಿಮಾದಲ್ಲಿ ಏನಿದೆ ಅದನ್ನ ಥಿಯೇಟರ್ಗೆ ಬಂದು ನೋಡಿ, ಬರೋದಿಲ್ಲ ಯಾರು. ಅಲ್ಲ, ಇತ್ತೀಚೆಗೆ ಬರ್ತಾನೂ ಇಲ್ಲ. ಇಲ್ಲ ಅದ್ರ ಮಧ್ಯೆ ನಾವೇನ್ ಮಾಡಿದೀವಿ ಅನ್ನೋದನ್ನ ಸ್ವಲ್ಪ ಒಂದು ಎಳೆ ಬಿಚ್ಚಿಟ್ಟು ಹೇಳಿದ್ರೆ ಅವ್ರಿಗೂ ಏನೋ ಎಲಿಮೆಂಟ್. ಆಮೇಲೆ ನಾನು ಇಷ್ಟು ವರ್ಷಗಳಲ್ಲಿ ಮಾಡ್ಕೊಂಬಂದ್ರೆ ಎಲ್ಲಾ ಸಿನಿಮಾಗಳ ವಿಚಾರದಲ್ಲೂ ಒಂದು ಪ್ರಾಮಾಣಿಕವಾದ ಪ್ರಯತ್ನ ಇದೆ. ಸಿನಿಮಾದ ಸೋಲು ಗೆಲುವು ಅದಾಮೇಲೆ ವಿಚಾರ. ಆದ್ರೆ ನಾವು ಮಾಡಿರೋ ಪ್ರಯತ್ನ ತುಂಬಾ ಪ್ರಾಮಾಣಿಕವಾಗಿದ್ದು, ಬಂದ್ ಕೂತ್ಕೊಂಡು ಸುಮ್ನೆ ಟಿವಿಲಿ ಏನು ಮಾಡಿದ್ರೆ ಏನೋ ಮಾತಾಡಕ್ ಬರಲ್ಲ. ಎಕ್ಸಾಕ್ಟ್ಲಿ. ಏನಾದ್ರು ಮಾಡಿದ್ರೆ ಮಾತ್ರ, ಆ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಅದನ್ನ ಮಾತಾಡಕ್ ಸಾಧ್ಯ ಆಗತ್ತೆ. ಸುಳ್ಳು ಪಳ್ಳು ಹೇಳ್ಕೊಂಡು ನಾವ್ ಯಾವತ್ತು ಯಾರನ್ನೂ ಜನರನ್ನ ಥಿಯೇಟರ್ ಕರೆದಿಲ್ಲ. ತುಂಬಾ ಅದ್ಭುತವಾದ, ಎಲ್ಲರ ಮನ್ಸಿಗೂ ಇಷ್ಟ ಆಗೋ ತರದ್ದು ಒಂದು ಸಿನಿಮಾ. ಕಣ್ಣಿಗೆ ತುಂಬಾ ಖುಷಿ ಕೊಡುತ್ತೆ, ಕಲರ್ಫುಲ್ ಆಗಿ, ಕಿವಿಗೆ ತುಂಬಾ ಇಂಪಾಗಿದೆ. ಮತ್ತೆ ಎಲ್ಲಾ ಪಾತ್ರಧಾರಿಗಳು, ನಾನೀಗ ಹೇಳಿದೆ ಕಲಾವಿದರ ಇದ್ರಲ್ಲೂ ಅಳ್ಬೇಕಾ ಬಂದು? ಅದೊಂದು ನೀಗ ಹೇಳಲ್ಲ, ಅದ ಹೇಳಲ್ಲ. ಅದನ್ನ ನೀವು ಅಳ್ಬೇಕಾ, ನಗಬೇಕಾ, ಹೃದಯ ಸ್ಪರ್ಶಿ ತುಂಬಾ ಫಿಲ್ಮಿ ಅದು, ಹೃದಯ ಸ್ಪರ್ಶಿ ಸಿನಿಮಾ. ಅಳ್ಬೇಕಾ, ನಗಬೇಕಾ, ಖುಷಿಯಾಗಿ ಬರ್ಬೇಕಾ? ಅಲ್ಲ, ಅಲ್ಲಿ ಅಳು ಇದೆ, ನಗು ಇದೆ, ಸಂತೋಷ ಇದೆ, ವಿಷಾದ ಇದೆ, ದುಃಖ ಇದೆ, ಎಲ್ಲವೂ ಇದೆ. ಓಕೆ. ಸಿನಿಮಾದಲ್ಲಿ ಒಳ್ಳೆ ಭಾವನೆ ಇದೆ, ಮನೆಯಲ್ಲೂ ಭಾವನಾ ಇದ್ದಾಳೆ, ನಿಮಗೂ ಒಳ್ಳೆ ಸಂಭಾವನೆ ಇದೆ, ಅದಂತೂ ಇದೆ. ಇಲ್ಲದೆ ಬದುಕೋದೇ. ಬಟ್ ಶ್ರೀನಗರ ಕಿಟ್ಟಿ ಅವರು ಕೆಲವು ವರ್ಷಗಳಿಂದ ಇಂಡಸ್ಟ್ರಿ ಸ್ವಲ್ಪ ದೂರ ಉಳ್ಕೊಂಡ್ರ ಅಥವಾ ಅವ್ರಾಗೆ ಉಳ್ಕೊಂಡಿದ್ದಲ್ಲ, ಸಿನಿಮಾಗಳು ರೆಡಿ ಆಗ್ಬಿಟ್ಟಿದೆ. ನಾನು ಕೆಲಸ ಮಾಡ್ತಾನೆ ಇದ್ದೀನಿ, ರೆಡಿಯಾದ ಸಿನಿಮಾಗಳೆಲ್ಲ ಹಂಗಂಗೆ ಕಚ್ಕೊಂಡಿದೆ. ಮತ್ತೆ ಒಂದ್ 2 ವರ್ಷ ಕರೋನಾ ಏಟ್ ಬೇರೆ ಬಿತ್ತು. ಅದ್ರ ನಂತರ ರಿಲೀಸ್ ಆಗಿದ್ದು, ಅದಕ್ಕೆ ಮುಂಚೆ ರಿಲೀಸ್ ಆಗಿದ್ದು ಸಿಲಿಕಾನ್ ಸಿಟಿ ಆದ್ಮೇಲೆ ಗವಳಿ. ಆ ಗ್ಯಾಪ್ ಅಲ್ಲಿ 7 ಸಿನಿಮಾ ಮಾಡಿದ್ವಿ. ಎಲ್ಲ ಬಾಲಗ್ರಹ ಪೀಡೆ ತರ ಹಂಗೆ ಎಲ್ಲ 7 ಸಿನಿಮಾಗಳನ್ನು ಒಂದು 7-8 ದಿನ ಶೂಟಿಂಗ್ ಆಗ್ಬೇಕು, ಒಂದ್ 4 ದಿನ ಶೂಟಿಂಗ್ ಆಗ್ಬೇಕು, ಒಂದೊಂದು 6 ದಿನ ಶೂಟಿಂಗ್ ಆಗ್ಬೇಕು, ಒಂದು 18 ದಿನ ಶೂಟಿಂಗ್ ಆಗ್ಬೇಕು. ಈ ರೀತಿ ಎಲ್ಲಾ ಸಿನಿಮಾಗಳು ಹಾಗೆ ಸ್ಟಕ್ ಆಯ್ತು, ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಬಟ್ ಇವಾಗ ಒಂದ್ 3 ದಿನ ಟ್ರಯಲ್ ರನ್, ಅದು ಅಂದ್ರೆ ಟ್ರಯಲ್ ರನ್ ನಿಮ್ಗೆ ನನಗೆ ಇನ್ನೂ ನೆನಪಿದೆ. ಆ ಸಿನಿಮಾ ರಿಲೀಸ್ ಆಗೋ ಟೈಮ್ ಅಲ್ಲಿ ರಿಲೀಸ್ ಡೇ ಇಂದಾನೆ ನಾನು ಕೀರ್ತಿ ಒಂದ್ ಇಂಟರ್ವ್ಯೂ ಬಂದವನು ಓಡೋದೆ, ವಾಪಸ್ ಹೋಗಿ ಅದು ನೋಡಿ ಅವತ್ತೇ ಕರೆಕ್ಟ್. ಅದಕ್ಕೆ ಹೊಡೋಗಿದ್ ನಾನು. ಅದಕ್ಕೆ ಮೋಸ್ಟ್ಲಿ ಅವತ್ತು ನಾವು ಮಾಡಿಲ್ಲ, ಮತ್ತೆ ಹೋಗಿ ಸ್ಟ್ರೈಟ್ ನೇರವಾಗಿ ಅಲ್ಲಿಂದ ಹೋದವನೇ ವೆಂಟು ಹೈದ್ರಾಬಾದ್. ಅಲ್ಲಿ ಕೋರ್ಟಲ್ಲಿ ಎಲ್ಲಿ ಸ್ಟೇ ಇತ್ತು ಅಲ್ಲಿ ಹೋಗಿ ನಾನು ಪ್ರೊಡ್ಯೂಸರು ಒಂದು 4 ಕೋಟಿ ರೂಪಾಯಿ ಬಾಂಡ್ ಇಟ್ಟು ಸ್ಟೇ ವೆಕೇಟ್ ಮಾಡಿಸಿ. ಹೌದಾ? ಇವಾಗ ಲೀಗಲಿ ಎಲ್ಲ ಕ್ಲಿಯರ್, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಆಗಿದೆ. ಓಕೆ. ಈಗ ನಾಗಶೇಖರ್ ಅವರ ಡೈರೆಕ್ಷನ್ ಬಗ್ಗೆ ಹೇಳೋದು, ಅಂದ್ರೆ ಅವರು ಆಲ್ರೆಡಿ ನಿಮಗೊಂದು ಹಿಟ್ ಕೊಟ್ಟವರು, ಅವರು ಒಂದು ಹಿಟ್ ತಗೊಂಡವರು, ಇವಾಗ ತಮಿಳ್ ಇಂಡಸ್ಟ್ರಿಯಲ್ಲಿ ನಟನಾಗಿ ಡೈರೆಕ್ಟರ್ ಆಗಿ ಫುಲ್ ಮಿಂಚ್ತಾ ಇರೋರು. ಸೊ ಹೀಗಿರುವಾಗ ನಾಗಶೇಖರ್ ಅವ್ರಿಗೆ ಇದೊಂದು ಎಲಿಮೆಂಟ್, ಅಂದ್ರೆ ಈ ಸಂಜು ಮತ್ತೆ ಗೀತಾ ಅನ್ನೋ ಎಲಿಮೆಂಟ್ ಅವ್ರು ಅಷ್ಟು ಸುಲಭಕ್ಕೆ ಬಿಡೋ ತರ ಕಾಣ್ತಾ ಇಲ್ಲ. ಸೊ ಅವರ ಆ ಕನೆಕ್ಷನ್ ಏನು, ಅಂಡ್ ಮೋರ್ ಓವರ್ ಈ ಸಿನಿಮಾದಲ್ಲಿ ಏನು ಅದ್ಭುತವಾಗಿ? ನನ್ನ ಗೆಳೆಯನ್ ಕಾಂಬಿನೇಷನ್ 2ನೇ ಸಿನಿಮಾ, ಬಟ್ ನನ್ನ ಅವರ ಸ್ನೇಹ 22 ವರ್ಷ. 2002 ಇಂದ ನಾವು. ಯಾವಾಗ ಬಂದಿದ್ದು ಇದು ಸಂಜು 2010. ಅಂದ್ರೆ ಅದಕ್ಕೆ ಮುಂಚೆ 8 ವರ್ಷ ಫ್ರೆಂಡ್ಶಿಪ್. ಹೌದು. ಆ ಸ್ನೇಹದ ಫಲವಾಗಿ ನಾವು ಜೊತೆಯಲ್ಲಿ ಅಂತ ಟೈಟ್ಲ್ ಫಸ್ಟ್ ಅನ್ಕೊಂಡಿದ್ದ. ಬಟ್ ಆದ್ರೆ ಆಲ್ರೆಡಿ ಪ್ರೇಮ್ ಅವ್ರು ಮಾಡಿದ್ರಲ್ಲ. ಅಲ್ಲ, ಜೊತೆಯಲ್ಲಿ ಅಂತ ನಾವು ಜೊತೆಯಲ್ಲಿ ಅದೇ ಇತ್ತು ನಮ್ಮ ತಲೆಯಲ್ಲಿ. ಎಲ್ಲೋ ಮಾತಾಡ್ತಾ ನೋಡಿದ್ರೆ ಪ್ರೇಮ್ದು ಸಿನಿಮಾ ಅನೌನ್ಸ್ ಆಗೋಯ್ತು. ಜೊತೆ ಆಗ ಆ ಸಾಂಗ್ ಅನ್ಕೊಂಡ್ವಿ. ಫೈನ್. ಆ ಸಿನಿಮಾಲ್ ಹೀರೋ ಹೆಸರು ಸಂಜು.
ಸಂಜು ಇಟ್ಕೊಂಬೋಣ ಅಂತ, ಸಂಜು ವೆಟ್ಸ್ ಗೀತಾ ಅಂತ ಆಯ್ತು. ಅದರ ನಂತರ ಇಷ್ಟು ವರ್ಷಗಳ ನಂತರ ನಾವು ಮತ್ತೆ ಅದೇ ಟೈಟ್ ಇಟ್ಕೊಂಡು ಮಾಡ್ತಾ ಇದೀವಿ. ತುಂಬಾ ಸೆನ್ಸಿಬಲ್ ಮನುಷ್ಯ, ಬದುಕಿನ ತುಂಬಾ ಹತ್ತಿರದಿಂದ ಎಲ್ಲಾ ವಿಚಾರಗಳನ್ನೂ ನೋಡಿದವರು, ಒಂದು ಅದ್ಭುತವಾದ ಸಕ್ಸಸ್ ನೋಡಿದವರು, ಬಾಲ್ಯದಲ್ಲಿ ತುಂಬಾ ನೋವು ನೋಡ್ಕೊಂಡ್ ಬಂದಿರೋರು. ಹಾಗಾಗಿ ಅವ್ರಿಗೆ ಆ ಎಲಿಮೆಂಟ್ಸ್ ತುಂಬಾ ಬೇಗ ಕನೆಕ್ಟ್ ಆಗುತ್ತೆ. ಬರವಣಿಗೆಯಲ್ಲಿ ಪಂಟ್ರು, ವಿಜುವಲೈಸ್ ಮಾಡ್ಕೊಳ್ಳೋದ್ರಲ್ಲೂ ತುಂಬಾ ಜಾಣ. ಆಮೇಲೆ ಅವರ ಹ್ಯಾಂಡ್ ರೈಟಿಂಗ್ ಅದ್ಭುತ. ಪ್ರತಿಯೊಂದು ವಿಚಾರವನ್ನು ಅವ್ರು ನಮಗೆ ಹೇಳ್ಬೇಕಾದ್ರೆ, ಯಾವುದೇ ಕಲಾವಿದರಿಗೂ ಅದು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ತುಂಬಾ ಬೇಗ ಅರ್ಥ ಆಗೋ ತರ ಬಿಡಿಸಿ ಬಿಡಿಸಿ ಹೇಳ್ತಾರೆ. ತುಂಬಾ ಚೆನ್ನಾಗಿ ಮನದಟ್ಟು ಮಾಡಿಸ್ತಾರೆ. ಎಲ್ಲಾ ಪಾತ್ರಗಳ ವಿಚಾರವಾಗಲೂ ಅವ್ರಿಗೆ ಒಂದು ಅದ್ಭುತವಾದ ಗ್ರಿಪ್ ಇದೆ. ಹಾಗಾಗಿ ನಾಕ್ಷಕರ ಜೊತೆ ಕೆಲಸ ಮಾಡೋದಂದ್ರೆ ಅದು ನಾವೇನು ಒದ್ದಾಡ್ಕೊಂಡೇನು ಮಾಡೋಂಗಿಲ್ಲ, ತುಂಬಾ ಆರಾಮಾಗಿ ಆಟಾಡ್ಕೊಂಡು ಮಾಡ್ಬಿಡ್ತೀರಿ. ಸೊ ಈ ಸಿನಿಮಾಗೆ ರಮ್ಯಾ ಅವ್ರು ಬೇಕು ಅಂತ ಪಿಚ್ ಮಾಡಿದ್ರ? 100% ಮಾಡಿದ್ರಿ? ಹೌದು. Okay. ಆಗ MP ಎಲೆಕ್ಷನ್ಸ್ ಟೈಮು ಆಕೆಗೆ ಬಹುಶಃ ಟಿಕೆಟ್ ಆಗೋ ತರ ಇತ್ತು. ಮಂಡ್ಯ ಅಕಸ್ಮಾತ್ ಆಗ್ಬಿಟ್ಟಿದ್ರೆ ಕಷ್ಟ ಆಗ್ತಿತ್ತು, ನಮ್ಗೆ ನಮ್ ಸ್ಕೆಡ್ಯೂಲ್ಗೆ ತುಂಬಾ ಕಷ್ಟ ಆಗ್ಬಿಟ್ಟು. ಮ್ಯಾಚ್ ಮಾಡಕ್ ಆಗ್ತಿರ್ಲಿಲ್ಲ. ಆಮೇಲೆ ಅವಳು ಹೇಳಿದ್ಲು ಬೇಡ ಬೇಡ ನಾಕ್ಷಕ, ನೆಕ್ಸ್ಟ್ ಯಾವಾಗಾದ್ರು ಮಾಡೋಣ ಅಂತ. ಅವ್ರೇನು ಪ್ಲಾನ್ ಮಾಡ್ತಿದ್ರು. ಈಗ ಮೋಸ್ಟ್ಲಿ ರಮ್ಯಾಗೆ ಒಂದು ನರೇಶನ್ ಕೊಟ್ಟು ಬಂದ್ರು ಅನ್ಸುತ್ತಾಗ್ಲೇ. ದೇ ಆರ್ ಪ್ಲಾನಿಂಗ್ ಸಮಥಿಂಗ್ ಎಲ್ಸ್. ಓಕೆ. ಸೊ ಅದಾದ ತಕ್ಷಣ ನೆಕ್ಸ್ಟ್ ಆಪ್ಷನ್ ಇದ್ದಿದ್ದು ರಚಿತಾ ರಾಮ್ ಅವ್ರಿಗೆ. ರಚಿತಾ ಆರ್ ತ್ರಿಷಾ ಅಂತ ನಾಕ್ಷಕರ ತಲೆಯಲ್ಲಿತ್ತು. ಬಟ್ ನಾನು ತ್ರಿಷಾ ನಮ್ಮವಳು ಅಂತ ಅನ್ಸಲ್ಲ, ಕರೆಕ್ಟ್ ಆಪ್ಟ್ ಅನ್ಸಲ್ಲ ಅನ್ನೋ ವಿಚಾರದಲ್ಲಿ ನಾನು ರಘು ಅಣ್ಣಾನು ಮಾತಾಡಿದ್ವಿ ಅದ್ರ ಬಗ್ಗೆ. ಫೈನಲಿ ರಚಿತಾ ಫಿಕ್ಸ್ ಆದ್ರು. ಓಕೆ. ಇವಾಗ ರಿಲೀಸ್ಗೆ ಇನ್ನೇನು 3-4 ದಿನ ಇದೆ ಬಾಕಿ. ಸೊ ಹೀಗಿರುವಾಗ ಮುಂಚೆ ಅಂದ್ರೆ ಫಸ್ಟ್ ರಿಲೀಸ್ ಆಗಿ 3 ದಿನ ಏನ್ ರನ್ ಆಯ್ತು, ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಮಾಡ್ತಾ ಇದ್ದೀರೋ ಅಥವಾ? 100% ಮಾಡ್ಲೇಬೇಕಲ್ಲ ಕೀರ್ತಿ, ಹಂಗ್ ಮಾಡಿದ್ರೆ ಆಗಲ್ಲ. ಆಮೇಲೆ ಈಗ ಸಿನಿಮಾನ ಜನರ ಹತ್ರ ತಲುಪಿಸೋದು, ಅದರ ಪ್ರಚಾರ ವಿಚಾರಗಳು ತುಂಬಾನೇ ಬೇರೆನೇ ಆಗ್ಬಿಟ್ಟಿದೆ. ಸಿನಾರಿಯೋ ನಾವು ನಮ್ಮ ಕೆರಿಯರ್ ಶುರು ಮಾಡಿದಾಗ ಬಹುಶಃ ನಾನು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿದ್ದು ಲೆಕ್ಕಕ್ಕೆ ಬರಲ್ಲ. ನಾನು ಹೀರೋ ಆಗಿ ಮಾಡಿದ ಮೊದಲನೇ ಸಿನಿಮಾ ಗಿರಿ. ಆಗ್ಲಿಂದಾನು ಇವತ್ತಿನ ತನಕನು ಒಂದು 3 ತರ ವೈವಿಧ್ಯತೆ ಆಗ್ಬಿಡ್ತು. ಕರೆಕ್ಟ್. ಜನರೇಷನ್ ಟು ಜನರೇಷನ್ ಗ್ಯಾಪ್ ಅಂದ್ರೆ ಇವಾಗ 8 ಇಯರ್ಸ್ 10 ಇಯರ್ಸ್ ಅಲ್ಲ. ಅವಾಗ ಸಿನಿಮಾ ಮಾಡೋದು ಕಷ್ಟ ಇತ್ತಂತೆ, ತಲುಪ್ಸೋದು ಈಸಿ ಇತ್ತಂತೆ. ಇವಾಗ ಸಿನಿಮಾ ಮಾಡೋದು ಈಸಿ ಆಗ್ಬಿಟ್ಟಿದೆ. ಸಿನಿಮಾ ಮಾಡೋದು ತುಂಬಾ ಈಸಿ. ಕ್ಯಾನು ರೀಲು ಏನಿಲ್ಲ, ಅದೆಲ್ಲ ಮಾಡಬಹುದು. ಪ್ರಚಾರದ ವಿಚಾರದಲ್ಲಿ ಇಲ್ಲೂ ಹೇರಳವಾಗಿ ಹಣ ಸುರಿದೇ ಮಾಡ್ಬೇಕು. ಕರೆಕ್ಟ್. ಅಫ್ಕೋರ್ಸ್ ನಿಮ್ಗೆ ಸಿನಿಮಾ ಬಜೆಟ್ ಏನಾಗುತ್ತೋ ಹೆಚ್ಚು ಕಡಿಮೆ ಹತ್ತತ್ರ ಅಲ್ಲಿಗೆ ಬಂದು ಹತ್ತತ್ರ ಒಂದು 60-70% ಆಗ್ತಾರೆ. ಇವಾಗ KGF ಸಿನಿಮಾಗೆ ಬರೀ ಪ್ರಮೋಷನಲ್ ಆಕ್ಟಿವಿಟೀಸ್ಗೆ 55 ಕೋಟಿ ಆಗಿತ್ತಂತೆ. ಪ್ರಮೋಷನ್ಸ್ಗೆ ಅವರೆಲ್ಲ ಲ್ಯಾಂಗ್ವೇಜ್ ಅಲ್ಲೂ ಮಾಡಿದ್ರಲ್ಲ, ಪ್ರಮೋಷನ್ಸ್ 55 ಕೋಟಿ ಸಿನಿಮಾ ಮಾಡ್ಕೊಂಡ್ಬಿಡ್ತಿದ್ವಿ ನಾವು. ಆಗುತ್ತೆ. 10 ಕೋಟಿ 5 ಸಿನಿಮಾ ಆಗುತ್ತಲ್ಲ. ಆಮೇಲೆ ಅವಾಗೆಲ್ಲ ನಮ್ಗೆ 2-2.5 ಕೋಟಿ ಅಂದ್ರೆ ದೊಡ್ಡ ಬಜೆಟ್ ಸಿನಿಮಾ ಅಂತ. ಎಕ್ಸಾಕ್ಟ್ಲಿ. ಪ್ರಮೋಷನ್ಸ್ಗೆ ಒಂದು 25-30 ಲಕ್ಷ ಇದ್ರೆ ಪಬ್ಲಿಸಿಟಿ ಎಲ್ಲ ಆಗ್ಬಿಡೋದು. ಈಗ ಹಂಗಿಲ್ಲ. ಈಗ ನಾವು ಫಸ್ಟ್ ರಿಲೀಸ್ ಮಾಡಿದಾಗ್ಲೇನೆ ಸುಮಾರು ಒಂದು 13-14 ಕೋಟಿ ಆಗಿತ್ತು ಪ್ರಮೋಷನ್ಸ್ ಎಲ್ಲ ಸೇರಿ. ಈಗ ಮತ್ತೆ 2.25 ಕೋಟಿ ಆಗ್ತಿದೆ ಅಡಿಷನಲ್. ಬಟ್ ಅವಾಗ ಮಾಡಿದೆಲ್ಲ ವೇಸ್ಟ್. ಅದು ಪ್ರಮೋಷನ್ಸ್ ಏನು ಯೂಸ್ ಇಲ್ಲ. ಮತ್ತೆ ಮಾಡ್ಲೇಬೇಕು. ರೀಸ್ಟಾರ್ಟ್ ಅದು ಫುಲ್ ಫ್ಲೆಡ್ಜ್ ಆಗಿ ಶುರು ಮಾಡಿದ್ವಿ. ಪ್ರಿಂಟ್ ಪಬ್ಲಿಸಿಟಿ ಹೊಸದಾಗಿ ಮಾಡಬೇಕು, ಎಲ್ಲ ಹೊಸದಾಗಿ ಮಾಡಬೇಕು. ಪೋಸ್ಟರ್ಸ್ ಯೂಸ್ ಆಗಲ್ಲ. ಅವಾಗ ನಾವು ಸೆಕೆಂಡ್ ವೀಕ್ 3rd ವೀಕ್ ಪ್ಲಾನ್ ಎಲ್ಲ ಇತ್ತಲ್ಲ, ಹೇಳಕ್ಕಾಗಲ್ವಲ್ಲ. ಸರಿಯಾಗಿ ಪೋಸ್ಟರ್ಸ್ ಹಾಕ್ಬಿಟ್ಟು ಕನ್ನಡ ಪ್ರಮೋದರ್ಗೆ ಹೇಳಕ್ಕಾಗಲ್ಲ ಸರ್, ಅವತ್ತು ಹೋಗಿಲ್ಲ ಸರ್, ಇವತ್ತು ಮತ್ತೆ ಹಾಕೊಳ್ಳಿ. ಸೊ ಹಾಗಾಗಿ ಯು ಹ್ಯಾವ್ ಟು ಡೂ ಇಟ್, ವಿಧಿ ಇಲ್ಲ. ಸೊ ನನಗೆ ಇನ್ನೊಂದು, ಆಸ್ ಅನ್ ಆಕ್ಟರ್ ನಿಮಗೊಂದು ಆತಂಕ ಇಲ್ವಾ? ಕನ್ನಡದ ಲಾಸ್ಟ್ ಹಿಟ್ ಸಿನಿಮಾ ಯಾವ್ದು ಹೇಳಿ? ಚಾರ್ಲಿ ಇರ್ಬೇಕು. ಅಲ್ಲ ಈ ವರ್ಷದ ಯಾವ ಸಿನಿಮಾ? ಭೀಮಾ ಲಾಸ್ಟ್ ಈ ವರ್ಷನ ಭೀಮಾ. ಅದೇ ನಮ್ ಕನ್ನಡ ಇಂಡಸ್ಟ್ರಿಯ ಲಾಸ್ಟ್ ಹಿಟ್ ಇಸ್ ಭೀಮಾ. ಭೀಮಾ ಆದ್ಮೇಲೆ ಇಲ್ಲ, ಸುದೀಪ್ ಅವ್ರ ಮ್ಯಾಕ್ಸ್ ಇತ್ತು. ಮ್ಯಾಕ್ಸ್ ಬಂತಲ್ಲ, ಭೀಮಾ ಆದ್ಮೇಲೆ ತಾನೆ ಮ್ಯಾಕ್ಸ್. ಅಲ್ಲ ಭೀಮಾ ಅಲ್ಲ, ಮ್ಯಾಕ್ಸ್ ಆದ್ಮೇಲೆ ಭೀಮಾ ಅಲ್ವಾ? ಇಲ್ಲ ಮ್ಯಾಕ್ಸ್ ಬಂತು, ಭೀಮಾ ಆದ್ಮೇಲೆ ಮ್ಯಾಕ್ಸ್. ಮ್ಯಾಕ್ಸ್ ಆಮೇಲೆ ಇದು ಯುದ್ಧಕಾಂಡ ಒಂದ್ ಸ್ವಲ್ಪ ಆವರೇಜ್ ಅನ್ನೋ ತರ. ಆವರೇಜ್ ಅಲ್ಲ, ಸಿನಿಮಾ ಚೆನ್ನಾಗಿತ್ತು, ಜನ ಬರ್ಲಿಲ್ಲ. ಸೊ ಹೀಗಿರುವಾಗ ಇಂಡಸ್ಟ್ರಿಗೆ ಒಂದು ಭಯ ಅಂತೂ ಇದೆ. 100% ಭಯ, ಆತಂಕ ಇದೆ. ಯಾಕೆ? ವಾಟ್ ಇಸ್ ದ ರೀಸನ್ ಅಂತ ಅನ್ಸುತ್ತೆ ನಿಮ್ಗೆ? ಏನ್ ಎಕ್ಸಾಕ್ಟ್ಲಿ ದ ರೀಸನ್? ಜನ ಇಲ್ಲಪ್ಪ ಬರಲ್ಲ ಅನ್ನೋ ತರ. ತಪ್ಪ್ಯಾರ್ದು ಅಂತ ಕಂಡುಹಿಡಿಯೋದು ಬಹಳ ಕಷ್ಟ ಆಗ್ಬಿಡುತ್ತೆ ಕೀರ್ತಿ. ನಮ್ಮಲ್ಲಿ ಮೊದಲೆಲ್ಲ ಅನ್ಕೋತಾ ಇದ್ವಿ, ಈ ತೆಲುಗು ತಮಿಳು ಸಿನಿಮಾದವರು ಸಿನಿಮಾನ ತಂದು ಫ್ರೀಯಾಗಿ ಕೊಟ್ಬಿಟ್ಟು ಥಿಯೇಟರ್ ಅವ್ರಿಗೆ ನೀವು ರನ್ ಮಾಡಿ, ಲಾಭ ಬಂದಿದ್ದಲ್ಲಿ ನಮಗೂ ಕೂಡ ನೀವು ಇಟ್ಕೊಳ್ಳಿ ಅಂತ ಕೊಡ್ತಿದ್ರಂತೆ. ಹೌದಾ? ನಮ್ಮಲ್ಲಿ ಡಿಸ್ಟ್ರಿಬ್ಯೂಟರ್ಗಳು ಆತರ ಮಾಡ್ಲಿಲ್ಲ. ಯಾರೇ ಹೊರಗಡೆ, ಈಗ ಬೆಂಗಳೂರು ಬಿಟ್ಟು BKT ಬಿಟ್ಟು MMCH ಬಿಟ್ಟು ಹೊರಗಡೆ ಯಾರನ್ನ ಸಿನಿಮಾ ಕೇಳಿದ್ರೆ ದುಡ್ಡು ಕೊಟ್ಬಿಟ್ಟೆ ತಗೊಂಡೋಗು ಅನ್ನೋರು. ಹಾಗಾಗಿ ಅವರು
ಈಗ ನಾನು ರಿಸ್ಕ್ ತಗೊಳಕ್ ಯಾರು ರೆಡಿ ಇರ್ತಾರೆ? ಕರೆಕ್ಟ್ ಅವ್ರು ತಗೊಂಬಂದ್ ತೆಲುಗು ಸಿನಿಮಾಗಳನ್ನ, ತಮಿಳ್ ಸಿನಿಮಾಗಳನ್ನ ಫೀಡ್ ಮಾಡಿ ನಮ್ಮ ಆಡಿಯನ್ಸ್ಗೆ ಆ ಒಲವು ಶುರು ಆಗ್ಬಿಡ್ತು. ನಾವಿಲ್ಲಿ 3-4 ಕೋಟಿ ಸಿನಿಮಾ ಮಾಡ್ತಿದ್ವಿ, ಅಲ್ಲವಾಗ ಅವರು 5-6 ಕೋಟಿ ಸಿನಿಮಾ ಮಾಡ್ತಾ ಇದ್ರು. ಈಗ 50 ರೂಪಾಯಿ ಕೊಡೋನು 3 ಕೋಟಿ ಎಂಜಾಯ್ ಮಾಡಕ್ ಬರ್ತಾನೆ, 6 ಕೋಟಿ ಎಂಜಾಯ್ ಮಾಡ್ತಾನೆ. ಗ್ರ್ಯಾಂಡರ್ ನೋಡಕ್ ಹೋಗ್ತಾನೆ ಅವ್ನು. ಹಾಗಾಗಿ ಆ ಕಲ್ಚರ್ನ ನಾವೇ ಬೆಳೆಸ್ಬಿಟ್ವ ಅನ್ನೋ ಒಂದು ದುಃಖ ಇದೆ. ಚಟ ನಾವೇ ಹಚ್ಚಿ ಇವಾಗ ಅನುಭವಿಸ್ತಾ ಇರೋದು ನಾವೇ. ಈಗ ನಾವೇ ಅನುಭವಿಸ್ತಾ ಇದೀವಿ. ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಒಬ್ರು ಇಲ್ಲ ಈಗ ಅಲ್ವಾ? ವಜ್ರೇಶ್ವರಿ ಮಾಡ್ತಾ ಇಲ್ಲ, ರಾಮು ಇಲ್ಲ, ರಾಕ್ಲೈನ್ ಮಾಡ್ತಿಲ್ಲ. ರಾಕ್ಲೈನ್ ಕೊನೆ ಸಿನಿಮಾ ಕರ್ನಾಟಕದ ಮನಕ, ಅದು ಏನು ಅವರು ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ವರ್ಷಕ್ಕೆ 2 ಸಿನಿಮಾ ಮಾಡೋರು. ಕರೆಕ್ಟ್. ಈಗ ಅವರು ಮಾಡ್ತಾ ಇಲ್ಲ, ಕೆ ಮಂಜುನು ಮಾಡ್ತಾ ಇಲ್ಲ. ಈಗ ಲಾಸ್ಟ್ ಅವ್ರ ಮಗನ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ರು ಹೊರತು ಹೌದು. ಅದಕ್ಕೆ ಮುಂಚೆ ಮಾಡಿ ತುಂಬಾ ಕಾಲ ಆಗ್ಬಿಟ್ಟಿತ್ತು ಅವರು. ಆತರ ರೆಗ್ಯುಲರ್ ಆಗಿ ವರ್ಷಕ್ಕೆ 1-2 ಸಿನಿಮಾಗಳು ಮಾಡ್ತಿದ್ದವರು. ಯಾವ ಪ್ರೊಡಕ್ಷನ್ ಹೌಸು ಇಲ್ಲ ಈಗ. ಮತ್ತೆ ಇನ್ನೊಂದು, ಈ ಕನ್ನಡದ ಹೀರೋಗಳು, ದೊಡ್ಡ ಸ್ಟಾರ್ಗಳು, ಅವ್ರದ್ದು ವರ್ಷಕ್ಕೆ 1 ಸಿನಿಮಾನು ಬರ್ತಾ ಇಲ್ವಲ್ಲ. ಎಲ್ಲಿ 2 ವರ್ಷಕ್ಕೆ 3 3 ವರ್ಷಕ್ಕೆ 1 ಸಿನಿಮಾ ಬಿಟ್ರೆ ಥಿಯೇಟರ್ ಬದುಕದ ಹೆಂಗೆ? ಥಿಯೇಟರ್ ಬದುಕೋದು ಕಷ್ಟ, ಆಡಿಯನ್ಸ್ಗೆ ಖುಷಿನೂ ಆಗಲ್ಲ. ಹೌದು, ಹೊಸಬರ ಸಿನಿಮಾ ಅಂದ ತಕ್ಷಣನೇ ತೀರಾ ಒಂದು 5-6 ಜನ ಬಂದು ಹೇಳ್ಬೇಕು ನಿಮ್ಗೆ, ನಿಜ. ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಒಂದು ವಿಷಯ ಚೆನ್ನಾಗಿದೆ ಅಂದಾಗ ಅದನ್ನು ತಗೊಂಡು ಹೊರಗಡೆ ಬಂದು ಹೇಳೋರು 10ರಲ್ಲಿ 2 ಚೆನ್ನಾಗಿಲ್ಲ ಅಂದ್ರೆ 10ರಲ್ಲಿ 9 ಜನನು ಬಂದು ಹೇಳ್ತಾರೆ ಏ ಡಬ್ಬ ಚೆನ್ನಾಗಿಲ್ಲ. ಕರೆಕ್ಟ್. ಚೆನ್ನಾಗಿದೆ ಅಂತ ಹೇಳೋರು ಬರೀ 2 Beatless Karnataka.